ನಮಸ್ಕಾರ. ಮರೆಯಲಾಗದ ಮಾಣಿಕ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಗೆ ಕಷ್ಟ ಸುಖಗಳಿಗೆ ಧ್ವನಿಯಾಗ್ತಿದ್ದಂತ ಸರಳ ಸಜ್ಜನಿಕೆಯ ವರ್ಣರಂಜಿತವಾದಂತಹ ರಾಜಕಾರಣಿ, ಮಾಜಿ ಶಾಸಕರಾದಂತ ದಿವಂಗತ ಮೋಹನ್ ಕೆ ಶೆಟ್ಟಿ ಅವರು ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ರು. ಕಷ್ಟವೆಂದು ಅವರ ಮನೆ ಬಾಗಿಲಿಗೆ ಯಾರಾದ್ರೂ ಬಂದ್ರೆ ಮೊದಲು ಅತಿಥಿ ಸತ್ಕಾರ, ಆ ನಂತರ ಜನರ ಸಮಸ್ಯೆಗಳನ್ನ ಆಲಿಸಿ ಪರಿಹಾರ ನೀಡುವಂತ ಕೆಲಸವನ್ನು ಮಾಡ್ತಾ ಇದ್ರಂತೆ. ಮದುವೆ ಆಗಿರಬಹುದು, ಶಿಕ್ಷಣ, ಆರೋಗ್ಯದಂತ ಸಮಸ್ಯೆಗಳಿಗೆ ಬಡ ಹಾಗೂ ಮಧ್ಯಮ ವರ್ಗದ ಜನರು ಅವರ ಹತ್ರ ಸಹಾಯಕ್ಕಾಗಿ ಬಂದ್ರೆ ವೈಯಕ್ತಿಕವಾಗಿ ಸಹಾಯ ಸಹಕಾರ ನೀಡ್ತಾ ಇದ್ರು ಎಂದು ಅವರಿಂದ ಸಹಾಯ ಪಡೆದಂತವರು ಇಂದಿಗೂ ಸ್ಮರಿಸಿಕೊಳ್ತಾ ಇದ್ದಾರೆ. ಹಮ್ಮು ಬಿಮ್ಮು ಇಲ್ಲದ ವರ್ಣರಂಜಿತ ರಾಜಕಾರಣಿ, ಅಹಂಕಾರವಿಲ್ಲದ ರಾಜಕಾರಣಿ ಆದ್ರಿಂದ ಅವರು ಹೋದಲ್ಲಿ ಜನಸಾಗರವೇ ಸೇರ್ತಾ ಇತ್ತು. ಇದು ಅವರ ಪ್ರೀತಿ ವಿಶ್ವಾಸಕ್ಕೆ ಸಾಕ್ಷಿಯಾಗಿತ್ತು. ಈ ಕುರಿತು ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಷ್ಟವೆಂದು ಹೇಳಿ ತಮ್ಮ ಬಳಿಗೆ ಬರುವ ಜನರಿಗೆ ಸ್ಪಂದಿಸುವ ಕೊಡುಗೈ ದಾನಿ. ಬಡ ಹಾಗೂ ಮಧ್ಯಮ ವರ್ಗದ ಜನತೆಯ ಕಷ್ಟ ಸುಖಗಳಿಗೆ ಧ್ವನಿಯಾಗಿದ್ದ ಸರಳ ಸಜ್ಜನಿಕೆಯ ವರ್ಣರಂಜಿತ ರಾಜಕಾರಣಿ ದಿವಂಗತ ಮೋಹನ್ ಕೆ ಶೆಟ್ಟಿ. ಜನಸೇವೆಯನ್ನ ಪರಿಣಾಮಕಾರಿಯಾಗಿ ಮಾಡಲು ಅಧಿಕಾರ ಬೇಕು. ಅಧಿಕಾರ ಇದ್ದಾಗ ಮಾತ್ರ ಸರ್ಕಾರದ ಸೌಲಭ್ಯಗಳನ್ನ ಜನಸಾಮಾನ್ಯರಿಗೆ ತಲುಪಿಸಲು ಸಾಧ್ಯವೆಂದು ಅರಿತು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಅನೇಕ ಜನಪರ ಕಾರ್ಯಕ್ರಮಗಳ ಮೂಲಕ ಇಂದಿಗೂ ಜನತೆಯ ಮನಸ್ಸಿನಲ್ಲಿ ಶಾಶ್ವತವಾಗಿ ಇರುವಂತೆ ಮಾಡಿದ್ದಾರೆ. ಅಂದಹಾಗೆ ಮಾಜಿ ಶಾಸಕ ದಿವಂಗತ ಮೋಹನ್ ಕೆ ಶೆಟ್ಟಿ ಈಗಲೂ ಅವರ ಹೆಸರು ಕೇಳಿದ್ರೆ ಒಂದು ರೀತಿ ಮಿಂಚಿನ ಸಂಚಾರವಾಗುತ್ತದೆ ಅವರ ಅಭಿಮಾನಿಗಳಿಗೆ. ಕುಮಟಾ ಹೊನ್ನಾವರದ ಜನತೆಗೆ ಚಿರಪರಿಚಿತ ವ್ಯಕ್ತಿಯಾಗಿದ್ರು. ಹದಿಲಿ ಅಂದಿನ ಕಾಲದ ಖ್ಯಾತ ಉದ್ಯಮಿಗಳಾದ ಕೆ.ವಿ. ಶೆಟ್ಟಿ ಹಾಗೂ ಕಮಲಬಾಯಿ ಅವರ ಮಗನಾಗಿ ಗಾಣಿಗ ಸಮಾಜದಲ್ಲಿ ಜನಿಸಿದ ಮೋಹನ್ ಕೆ ಶೆಟ್ಟಿ ಅವರು ಕುಮಟಾದ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜಿನಲ್ಲಿ ಬಿಕಾಂ ಪದವಿ ಪಡೆದರು. ವಿದ್ಯಾರ್ಥಿ ಇರುವಾಗಲೇ ವಿದ್ಯಾರ್ಥಿಗಳ ನಾಯಕನಾಗಿ ಮಿಂಚಿದ್ದ ಅವರು ದುರ್ಬಲ ಹಾಗೂ ಬಡವರ ಬಗ್ಗೆ ಅಪಾರವಾದ ಕಾಳಜಿ ಹೊಂದಿದ್ರು. ಗುತ್ತಿಗೆದಾರರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದ ಅವರು ಜನರ ಕಷ್ಟಕ್ಕೆ ಸ್ಪಂದಿಸುವ ತುಡಿತವಿತ್ತು. ನಂತರ ಪುರಸಭೆಯ ಸದಸ್ಯರಾಗಿ ನಂತರ ಎರಡನೇ ಅವಧಿಗೆ ಪುರಸಭಾ ಅಧ್ಯಕ್ಷರಾದ್ರು. ಯಾವಾಗಲೂ ಸತ್ಯ ಹಾಗೂ ನ್ಯಾಯದ ಕಡೆಗೆ ಮೋಹನ್ ಶೆಟ್ಟಿಯವರ ಗುಣ, ವಿಶಾಲ ಮನೋಭಾವ, ಜಾತಿ ಧರ್ಮದ ಸೋಂಕಿಲ್ಲದ ಸಹೃದಯಿ ಆಗಿದ್ದ ಇವರು. ಹೀಗಾಗಿ ಇವರು ಹೋದಲ್ಲಿ ಜನ ಸೇರುವುದು ಅವರ ಜನಪ್ರಿಯತೆಗೆ ಸಿಕ್ಕ ಸಾಕ್ಷಿಯಾಗಿತ್ತು. 2 ಬಾರಿ ಶಾಸಕರಾಗಿ ಜನಮಾನಸದಲ್ಲಿ ಶಾಶ್ವತವಾಗಿ ಇರುವಂತೆ ಮಾಡಿದ ಅಭಿವೃದ್ಧಿ ಹರಿಕಾರ. ಅವರ ಮನೆ ಬಾಗಿಲಿಗೆ ಯಾರಾದ್ರೂ ಆರೋಗ್ಯ, ಶಿಕ್ಷಣ, ಮಕ್ಕಳ ಮದುವೆ ಸೇರಿದಂತೆ ಇನ್ನಿತರ ಕಷ್ಟವೆಂದು ಜನರು ಅವರ ಮನೆಗೆ ಬಂದ್ರೆ ತಮ್ಮಿಂದಾಗುವ ಸಹಾಯ ಸಹಕಾರ ಮಾಡ್ತಾ ಇದ್ರು. ಈಗಲೂ ಅವರ ಪತ್ನಿ ಮಾಜಿ ಶಾಸಕರಾದ ಶಾರದಾ ಶೆಟ್ಟಿ ಹಾಗೂ ಅವರ ಮಗ ರವಿಕುಮಾರ್ ಶೆಟ್ಟಿ ಅವರು ಸಹ ತಂದೆ ನಡೆದು ಬಂದ ಹಾದಿಯನ್ನ ಅನುಸರಿಸ್ತಾ ಇದ್ದು ಜನರ ಕಷ್ಟಕ್ಕೆ ಧ್ವನಿಯಾಗ್ತಾ ಇದ್ದಾರೆ ಎಂದು ಅವರಿಂದ ಸಹಾಯ ಪಡೆದವರು ಹೇಳುವ ಮಾತಾಗಿದೆ. ಇನ್ನು ದಿವಂಗತ ಮೋಹನ್ ಕೆ ಶೆಟ್ಟಿಯವರ ಇನ್ನೊಂದು ವೈಶಿಷ್ಟ್ಯವೇನೆಂದ್ರೆ ವಿನೋದ ವೃತ್ತಿ. ತಾನು ತಮಾಷೆ ಮಾಡಿ ಎಲ್ಲರನ್ನ ನಗಿಸುವ ಕಲೆ ಅವರಿಗೆ ಕರಗತವಾಗಿತ್ತು. ಬಿಡುವಿನ ವೇಳೆಯಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಹಳೆಗನ್ನಡ, ಹಿಂದಿ, ಚಲನಚಿತ್ರ ಗೀತೆ, ಗಾದೆ, ವಚನ ಹಾಡಿ ಎಲ್ಲರನ್ನ ರಂಜಿಸ್ತಾ ಇದ್ರು. ಅಂದಿನ ಕಾಲದಲ್ಲಿ ಹಳ್ಳಿ ಭಾಗಕ್ಕೆ ತೆರಳಲು ಹೊಳೆಯನ್ನ ದಾಟಿಕೊಂಡು ಹಾಗೂ ಗದ್ದೆ, ಓಣಿ, ಕೆರೆಗಳ ಮೂಲಕ ಕೆಲವು ಗ್ರಾಮಗಳಿಗೆ ಸಂಪರ್ಕ ಬೆಳೆಸಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ದಿವಂಗತ ಮೋಹನ್ ಕೆ ಶೆಟ್ಟಿ ಅವರು ಅಲ್ಲಿ ತೆರಳಿ ಜನರ ಸಮಸ್ಯೆಯನ್ನ ಆಲಿಸಿ ಅಲ್ಲೇ ಸ್ಥಳದಲ್ಲೇ ಪರಿಹಾರ ನೀಡುವಂತ ಕೆಲಸ ಮಾಡಿರುವಂತದ್ದು ಇಂದಿಗೂ ಸಹ ಜನಮಾನಸದಲ್ಲಿ ಉಳಿದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಸಮರ್ಥ ನಾಯಕತ್ವದ ಕೊರತೆ ಉಂಟಾದಾಗ ದಿವಂಗತ ಮೋಹನ್ ಕೆ ಶೆಟ್ಟಿ ಅವರಿಂದ ಪಕ್ಷಕ್ಕೆ ಶಕ್ತಿ. ಅದು 1994ರ ಕಾಲ. ಅಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆಯಿತು. ಕಾಂಗ್ರೆಸ್ ಪಕ್ಷದಿಂದ ಉಪ್ಪಾರ್ಕರ್ ಇಬ್ರಾಹಿಂ ಹುಸೇನ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡಲಾಗಿತ್ತು. ಅವರು 13,071 ಮತಗಳನ್ನ ಪಡೆದು 15.15% ಮತಗಳನ್ನ ಪಡೆದರು. ಈ ವೇಳೆ ಡಾಕ್ಟರ್ ಎಂಪಿ ಕರ್ಕಿ ಅವರು ಶಾಸಕರಾಗಿ ಆಯ್ಕೆಯಾದರು. ಕಾಂಗ್ರೆಸ್ ಪಕ್ಷವು 4ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರುವುದರಿಂದ 1999ರ ಚುನಾವಣೆಯಲ್ಲಿ ಜನರನ್ನ ಸೆಳೆದು ಪಕ್ಷವನ್ನ ಸಂಘಟನೆ ಮಾಡುವ
ವ್ಯಕ್ತಿಯನ್ನ ಹುಡುಕಾಟ ನಡೆಸುವುದು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯವಾಗಿತ್ತು. ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯವನ್ನ ತಂದುಕೊಡಬಲ್ಲ ವ್ಯಕ್ತಿಯನ್ನ ಕಾಂಗ್ರೆಸ್ ಆಯ್ಕೆ ಮಾಡಿಕೊಂಡಿದ್ದು ಮೋಹನ್ ಶೆಟ್ಟಿಯವರನ್ನ ಜನಾಶೀರ್ವಾದದಿಂದ ಪುರಸಭಾ ಸದಸ್ಯರಿಂದ ವಿಧಾನಸಭಾ ಸದಸ್ಯರಾಗಿ ಬೆಳೆದು ಬಂದ ನಾಯಕ. ಸದಾ ಜನಪರ ಹೋರಾಟಗಳ ಮೂಲಕ ಜನರೊಂದಿಗೆ ಬೆರೆಯುತ್ತಿದ್ದ ದಿವಂಗತ ಮೋಹನ್ ಕೆ ಶೆಟ್ಟಿಯವರು ಪುರಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆಯನ್ನ ಮಾಡಿ 6 ವರ್ಷಗಳ ಕಾಲ ಜಿಲ್ಲಾ ಯುವ ಕಾಂಗ್ರೆಸ್ನ ಖಜಾಂಚಿಯಾಗಿ ಕೆಲಸ ಮಾಡಿದ್ದ ದಿವಂಗತ ಮೋಹನ್ ಶೆಟ್ಟಿ ಅವರನ್ನ ಪಕ್ಷವು ಸಮರ್ಥ ಹಾಗೂ ನಂಬಿಕೆಗೆ ಅರ್ಹವೆಂದು ಪರಿಗಣಿಸಿ 1999ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕುಮಟಾ ಕ್ಷೇತ್ರಕ್ಕೆ ಮೋಹನ್ ಶೆಟ್ಟಿ ಅವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನೀಡಲಾಯಿತು. ಆ ಚುನಾವಣೆಯಲ್ಲಿ ಮೋಹನ್ ಶೆಟ್ಟಿ ಅವರು 45,315 ಮತಗಳನ್ನ ಪಡೆದು ಶಾಸಕರಾಗಿದ್ದ ಬಿಜೆಪಿ ಅಭ್ಯರ್ಥಿಯಾದ ಡಾಕ್ಟರ್ ಎಂಪಿ ಕರ್ಕಿ ವಿರುದ್ಧ 12,375 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡಿದ ಜನಪರ ಕಾರ್ಯಗಳ ಜನಪ್ರಿಯತೆಯಿಂದ ಅವರನ್ನ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಮತದಾರರು ಏಪ್ರಿಲ್ 2004ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೋಹನ್ ಶೆಟ್ಟಿ ಅವರನ್ನ 2ನೇ ಬಾರಿಗೂ ಸಹ ಶಾಸಕರನ್ನಾಗಿ ಆಯ್ಕೆ ಮಾಡಲಾಯಿತು. 2004ರಲ್ಲಿ 2ನೇ ಬಾರಿಗೆ ಆಯ್ಕೆಗೊಂಡ ಶೆಟ್ರು ಕ್ಷೇತ್ರದ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ್ರು. ಹೊನ್ನಾವರ ಅಭಿವೃದ್ಧಿ ಪಥದತ್ತ ಮಾಡಲು ಮಾಡಿದ್ರು ದಿಟ್ಟ ನಿರ್ಧಾರ. ಕುಮಟಾ ಮತ್ತು ಹೊನ್ನಾವರದ ಜನತೆ ನನ್ನ 2 ಕಣ್ಣುಗಳು ಇದ್ದಂತೆ ಎನ್ನುತ್ತಿದ್ದ ಅವರು ಕುಮಟಾ ಕ್ಷೇತ್ರವನ್ನ ಮಾದರಿಯಾಗಿ ರೂಪಿಸುವಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ರು. ಹಳ್ಳಿ ಭಾಗದ ಮೂಲೆ ಮೂಲೆಗೂ ರಸ್ತೆ ಸಂಪರ್ಕ, ಬಡ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣ ಪಡೆಯಲು ಅನುಕೂಲವಾಗಲಿ ಎನ್ನುವ ನಿಟ್ಟಿನಲ್ಲಿ ಕುಮಟಾ ಮತ್ತು ಹೊನ್ನಾವರ ಭಾಗದಲ್ಲಿ ಪದವಿ ಕಾಲೇಜು, ಬಾಡಾದಲ್ಲಿ ಪದವಿ ಕಾಲೇಜು, ಕಿಂಡಿ ಅಣೆಕಟ್ಟುಗಳ ನಿರ್ಮಾಣ, ಬೆಂಕಿ ಅವಘಡಗಳು ಸಂಭವಿಸಿದ್ರೆ ಬೇರೆ ತಾಲೂಕಿನಿಂದ ಅಗ್ನಿಶಾಮಕ ದಳವನ್ನ ಕರೆಸಬೇಕಾಗಿತ್ತು. ಇದನ್ನ ಅರಿತ ಅವರು ಕುಮಟಾದಲ್ಲಿ ಅಗ್ನಿಶಾಮಕ ದಳದ ಕಚೇರಿಯನ್ನ ಮಾಡಿದ್ರು. ಹೊನ್ನಾವರದಲ್ಲಿ ತಾಂತ್ರಿಕ ಕೌಶಲ್ಯವನ್ನ ವಿದ್ಯಾರ್ಥಿಗಳಿಗೆ ಒದಗಿಸುವ ನಿಟ್ಟಿನಲ್ಲಿ ಐಟಿಐ ಕಾಲೇಜನ್ನ ಹೊನ್ನಾವರದಲ್ಲಿ ಸ್ಥಾಪಿಸಿದ್ರು. ಕುಮಟಾ ಸರ್ಕಾರಿ ಆಸ್ಪತ್ರೆಯಲ್ಲಿ 50 ಬೆಡ್ ಹಾಸಿಗೆಯಿಂದ 100 ಬೆಡ್ ಹಾಸಿಗೆಗೆ ಏರಿಸಿದ್ರು. ಎಆರ್ಟಿಒ ಕಚೇರಿ, ಕುಮಟಾ ಬಸ್ ನಿಲ್ದಾಣಕ್ಕೆ ಪ್ರಶಸ್ತ ಸ್ಥಾನ, ಕೆನರಾ ಸಂಸದರ ನಿಧಿಯಿಂದ ಹೆಚ್ಚಿನ ನಿಧಿ ತರುವಲ್ಲಿ ಪ್ರಯತ್ನ, ಜನತೆಯ ಬೇಡಿಕೆಗೆ ಅನುಗುಣವಾಗಿ ಕಾರ್ಯಗತ ಮಾಡಲು ಕ್ರಮ ಕೈಗೊಂಡ್ರು. ಅಭಿವೃದ್ಧಿ ಕನಸುಗಾರ, ಹಾಸ್ಯ ಪ್ರಜ್ಞೆಗಳನ್ನ ಹೊಂದಿರುವ ವರ್ಣರಂಜಿತ ರಾಜಕಾರಣಿ. ತದಡಿಯಲ್ಲಿ ಪ್ರೌಢಶಾಲೆಗಳನ್ನ ಮಂಜೂರಿ, ಚರ್ಚ್, ಮಂದಿರ, ಮಸೀದಿಗಳ ಅಭಿವೃದ್ಧಿಗೆ ಸರ್ಕಾರದ ಅನುದಾನ, ಸವಲತ್ತುಗಳು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸುವ ಪ್ರಯತ್ನ, ಗ್ರಾಮಗಳಿಗೆ ಭೇಟಿ, ಅಭಿವೃದ್ಧಿ ಚಿಂತನೆ, ನೆರೆ ಹಾವಳಿ, ಬೆಂಕಿ ದುರಂತ ಸಂಭವಿಸಿದಾಗ ತಾವೇ ಸ್ಥಳಕ್ಕೆ ಭೇಟಿ ನೀಡಿ ಜನತೆಗೆ ಸಹಾಯ ಹಸ್ತ ಚಾಚಿದ್ರು. ಈಗಿನ ಕಾಲಕ್ಕೆ ಹೋಲಿಕೆ ಮಾಡಿದ್ರೆ ಮೊದಲು ಅನುದಾನಗಳ ಈ ಪ್ರಮಾಣದಲ್ಲಿ ಕ್ಷೇತ್ರಕ್ಕೆ ಬರ್ತಿರ್ಲಿಲ್ಲ. ಅಂತದ್ರಲ್ಲಿ ಅವರ ದೂರದೃಷ್ಟಿ, ಕ್ಷೇತ್ರದ ಅಭಿವೃದ್ಧಿಗೆ ಅವರಲ್ಲಿದ್ದ ಕಳಕಳಿ ಅನೇಕ ಯೋಜನೆಗಳನ್ನ ಕಾರ್ಯಗತಗೊಳಿಸಿದ್ದಾರೆ. 2 ಬಾರಿ ಶಾಸಕರಾಗಿ ಜನಸೇವೆ ಮಾಡಿದ್ರು. ಚುನಾವಣೆಯಲ್ಲಿ 20 ಮತಗಳ ಅಂತರದಲ್ಲಿ ಸೋಲು. ದಿವಂಗತ ಮೋಹನ್ ಕೆ ಶೆಟ್ಟಿಯವರು ತಮ್ಮ ಕ್ಷೇತ್ರವಾದ ಕುಮಟಾ ಮತ್ತು ಹೊನ್ನಾವರದ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಅಪಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿ ಜನಮಾನಸದಲ್ಲಿ ನೆಲೆಸಿದ್ರು. 2008ರ ಚುನಾವಣೆಯಲ್ಲಿ ಸೋಲು ಕಾಣಬೇಕಾಯಿತು. ರಾಜ್ಯ ರಾಜಕಾರಣದಲ್ಲಿ ಆದ ಕೆಲವು ಬದಲಾವಣೆಯು ಕಾರಣ ಎನ್ನಬಹುದು. ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಅಧಿಕಾರ ಬಿಟ್ಟುಕೊಡುವ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷಕ್ಕೆ ಮೋಸ ಮಾಡಿದೆ ಎಂದು ಬಿಜೆಪಿಗೆ ತೋರಿಸಿದ ಅನುಕಂಪ ಹಾಗೂ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ಜನಪ್ರಿಯತೆ ಹಾಗೂ 2008ರ ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ಅಂಚೆ ಮತದಲ್ಲಿ ಉಂಟಾದ ವ್ಯತ್ಯಾಸಗಳು ಎಲ್ಲವೂ ಸಹ ಮೋಹನ್ ಶೆಟ್ಟಿಯವರು ಸೋಲಲು ಒಂದು ಕಾರಣ ಆಗಿರಬಹುದು. 2008ರ ಚುನಾವಣೆಯಲ್ಲಿ ದಿನಕರ್ ಶೆಟ್ಟಿ ಅವರು ಜೆಡಿಎಸ್ನಿಂದ ಶಾಸಕರಾಗಿ ಆಯ್ಕೆಗೊಂಡರು. ಮೋಹನ್ ಶೆಟ್ಟಿ ಅವರು ದಿನಕರ್ ಶೆಟ್ಟಿ ವಿರುದ್ಧ 20 ಮತಗಳ ಅಂತರದಲ್ಲಿ ಸೋಲು ಕಾಣಬೇಕಾಯಿತು. 2008ರ ಚುನಾವಣೆಯ ಸೋಲಿನಿಂದ ಆರೋಗ್ಯದಲ್ಲಿ ಏರುಪೇರು. ಈ ಅನಿರೀಕ್ಷಿತ ಚುನಾವಣಾ ಫಲಿತಾಂಶದಿಂದ ದಿವಂಗತ ಮೋಹನ್ ಕೆ ಶೆಟ್ಟಿ ಅವರ ಮನಸ್ಸಿಗೆ ಗಾಢವಾದ ನೋವಾಯಿತು. ತಾವು ಪ್ರೀತಿಸಿದ, ಪೋಷಿಸಿದ ಮತ್ತು ತಮ್ಮದೇ ಮನೆ ಸದಸ್ಯರೆಂದು ಪರಿಗಣಿಸಿದ ಕುಮಟಾ ಹೊನ್ನಾವರ ಕ್ಷೇತ್ರದ ಮತದಾರರು ಇದೇ ಮೊದಲ ಬಾರಿಗೆ ತನ್ನ ಕೈ ಬಿಟ್ಟಿದ್ದರಿಂದ ಅವರಿಗೆ ನೋವು ತಂದಿತ್ತು. ಇದರ ಪರಿಣಾಮವಾಗಿ ಅವರ ಆರೋಗ್ಯದಲ್ಲಿ ಬಹಳಷ್ಟು ಏರುಪೇರಾಯಿತು. ಅವರು 2008ರ ಚುನಾವಣೆಯಲ್ಲಿ ಸೋಲಿನ ನೆನಪುಗಳಿಂದ ಅವರ ಆರೋಗ್ಯ ಹದಗೆಟ್ಟಿತ್ತು. ಡಿಸೆಂಬರ್ 29, 2008ರಂದು ಇಹಲೋಕ ತ್ಯಜಿಸಿದ್ರು.
2013ರ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಅಲೆ ಹಾಗೂ ಕ್ಷೇತ್ರದಲ್ಲಿ ದಿವಂಗತ ಮೋಹನ್ ಕೆ ಶೆಟ್ಟಿಯವರ ಶಾಸಕರಾಗಿ ಮಾಡಿದ ಜನಪರ ಕಾರ್ಯಕ್ರಮಗಳನ್ನ ನೀಡಿದ್ರೂ ಸಹ ಚುನಾವಣೆಯಲ್ಲಿ ಸೋಲು ಮನಸ್ಸಿಗೆ ಹಚ್ಚಿಕೊಂಡು ಇಹಲೋಕ ತ್ಯಜಿಸಿದ ಅನುಕಂಪದ ಅಲೆಗಳಿಂದ ಅವರ ಪತ್ನಿ ಶಾರದಾ ಶೆಟ್ಟಿಯವರು 2013ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಶಾಸಕರಾಗಿ ಆಯ್ಕೆಯಾದ್ರು. ನಂತರ ದಿವಂಗತ ಮೋಹನ್ ಕೆ ಶೆಟ್ಟಿಯವರು ಕನಸಿನ ಯೋಜನೆಗಳಾದ ಗೋಕರ್ಣದ ಕುಡಿಯುವ ನೀರು, ಹೊನ್ನಾವರ ಕುಡಿಯುವ ನೀರಿನ ಯೋಜನೆಗೆ ಪ್ರಸ್ತಾವನೆ, ಮಿನಿ ವಿಧಾನಸೌಧ, ಬೊಗ್ರಿಬೈಲ್ ಹಾಗೂ ಐಗಳಕುರುವೆ ಸೇತುವೆ ಬ್ರಿಡ್ಜ್ಗಳನ್ನ ಶಾರದಾ ಶೆಟ್ಟಿಯವರು ಪೂರ್ಣಗೊಳಿಸಿದ್ದಾರೆ. ದಿವಂಗತ ಮೋಹನ್ ಕೆ ಶೆಟ್ಟಿಯವರ ಮಗ ರವಿಕುಮಾರ್ ಶೆಟ್ಟಿಯವರು ಸಹ ತೀರಾ ಕಷ್ಟವೆಂದು ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ತಮ್ಮಿಂದಾಗುವ ಸಹಾಯ ಸಹಕಾರವನ್ನ ನೀಡುತ್ತಾ ತಂದೆ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ನೋಡಿದ್ರಲ್ಲ ಮಾಜಿ ಶಾಸಕರಾದಂತ ದಿವಂಗತ ಮೋಹನ್ ಕೆ ಶೆಟ್ಟಿಯವರ ಸಮಾಜ ಸೇವೆಯನ್ನ. ನಂಗೊಬ್ರು ಹೇಳ್ತಾ ಇದ್ರು, ಹಳ್ಳಿ ಭಾಗದಿಂದ ಯಾರಾದ್ರೂ ಬಡವರು ವಯಸ್ಸಾದವರು ಅವರ ಮನೆ ಬಾಗಿಲಿಗೆ ಕಷ್ಟ ಅಂತ ಬಂದ್ರೆ ಏನಾದ್ರೂ ಫಸ್ಟ್ ಅವರ ಕಷ್ಟಗಳನ್ನ ಆಲಿಸಿ ಅವ್ರ ಕೆಲಸಗಳನ್ನ ಮಾಡಿಕೊಟ್ಟು, ಏನಾದ್ರೂ ಖರ್ಚಿಗೆ ದುಡ್ಡಿದ್ಯಾ ನಿನ್ಗೆ ಹೋಗ್ಲಿಕ್ಕೆ ಬಸ್ಸಿಗೆ, ಆತರ ಕೇಳಿ ಅವರಿಗೂ ಕೂಡ ಒಂದು ಸಹಾಯ ಸಹಕಾರವನ್ನ ನೀಡುವಂತ ಒಂದು ಕೆಲಸ ಮಾಡ್ತಾ ಇದ್ರಂತೆ. ಅವರು ಶಾಸಕರಾಗಿದ್ದಂತ ವೇಳೆ ಅವರು ಕಾರ್ಯಕರ್ತರನ್ನ ಕರೆದುಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಸದನ ಹೇಗೆ ನಡೀತಾ ಇದೆ ಅದ್ರ ಬಗ್ಗೆ ಕಾಣಿಸ್ತಿದ್ರಂತೆ, ವಿಧಾನಸೌಧಗಳನ್ನ ಕಾಣಿಸುವಂತದ್ದು. ಹಾಗೆ ಬೆಂಗಳೂರನ್ನ ಹಳ್ಳಿ ಭಾಗದ ಜನರಿಗೂ ಕೂಡ ಕಾಣಿಸ್ಬೇಕು ತಮ್ಮ ಕಾರ್ಯಕರ್ತರಿಗೆ ಅನ್ನುವಂಥದ್ದನ್ನ ಕೆಲಸವನ್ನ ಮಾಡ್ತಾ ಇದ್ರಂತೆ. ಕರೆದುಕೊಂಡು ಹೋದಂತ ಸಂದರ್ಭದಲ್ಲಿ ಖರ್ಚು ವೆಚ್ಚಗಳನ್ನು ಸಹ ಅವರೇ ನೋಡ್ಕೊಳ್ತಿದ್ರಂತೆ ಅಂತ ಬಹುತೇಕ ಅವರ ಆಪ್ತರ ಹೇಳುವಂತ ಮಾತು. ಮೋಹನ್ ಶೆಟ್ಟಿ ಅವರ ಹಾದಿಯಲ್ಲಿ ಈಗ ಮಾಜಿ ಶಾಸಕರಾದಂತಹ ಶಾರದಾ ಶೆಟ್ಟಿ ಅವರು ಕೆಲಸ ಮಾಡ್ತಿದ್ದಾರೆ. ಶಾರದಾ ಶೆಟ್ಟಿ ಅವರು ಸಹ ಅವರು ಶಾಸಕರಾದಂತಹ ಸಂದರ್ಭದಲ್ಲಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ವೇಳೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದ ಹೆಗ್ಗಳಿಕೆ ಅವರದ್ದು. ಮೋಹನ್ ಶೆಟ್ಟಿ ಅವರ ಹಾದಿಯಲ್ಲಿ ಅವರ ಪತ್ನಿ ಹಾಗೂ ಅವರ ಮಗನಾದಂತ ರವಿಕುಮಾರ್ ಶೆಟ್ಟಿ ಅವರು ಸಾಕ್ತಾ ಇದ್ದಾರೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ಕುಜಳ್ಳಿ ಟೈಮ್ಸ್ ಯಾವುದು ಶಾಶ್ವತವಲ್ಲ. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.